ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ದೆಹಲಿ ಹೊರವಲಯದಲ್ಲಿ ನಡೀತಾ ಇರುವ ರೈತರ ಹೋರಾಟವನ್ನು ದೇಶ ವಿದೇಶಗಳ ಸೆಲೆಬ್ರಿಟಿಗಳ ಬೆಂಬಲಿಸ್ತಾ ಇದ್ದಾರೆ. ಒಂದಷ್ಟು ಜನ ಟ್ವೀಟ್ ಕೂಡ ಮಾಡಿದ್ರು. ಈ ಸುದ್ದಿ ನಿಮಗೆಲ್ಲ ಗೊತ್ತು. ಹಾಗೆ ಟ್ವೀಟ್ ಮಾಡಿದ ಒಬ್ಬ ಸೆಲೆಬ್ರಿಟಿ ಪರಿಸರ ಹೋರಾಟಗಾರ್ತಿ ಗ್ರೇಟಾ ಥನ್ಬರ್ಗ್. ಈಕೆ ರೈತರ ಹೋರಾಟವನ್ನು ಬೆಂಬಲಿಸಿ ಟ್ವೀಟ್ ಮಾಡಿದ್ದು ಸುದ್ದಿ ಆಯಿತು. ಅದಾದ ಮೇಲೆ ಬಾಲಕಿ ಒಂದು ಎಡವಟ್ಟು ಮಾಡ್ಕೊಂಡು ಬಿಡ್ತು. ಈಕೆಗೆ ಟೂಲ್ ಕಿಟ್ ಕಳಿಸಿದ್ರು ಹೋರಾಟದ ಆಯೋಜಕರು. ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವ ರೈತರ ಪರವಾಗಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಯಾವ್ಯಾವ ರೀತಿಯಲ್ಲಿ ಹೋರಾಟಗಳನ್ನು ಮಾಡಬೇಕು ಅಂತ. ಆನ್ಲೈನ್ ಹೋರಾಟ ಹೆಂಗಿರಬೇಕು, ಆಫ್ಲೈನ್ ಹೋರಾಟ ಹೆಂಗಿರಬೇಕು, ಹ್ಯಾಶ್ಟ್ಯಾಗ್ಗಳು ಏನಿರಬೇಕು, ಆ್ಯಕ್ಷನ್ಗಳು ಏನಿರಬೇಕು, ವಿಡಿಯೋ ಹೆಂಗೆ ಮಾಡಬೇಕು, ಆ ಎಲ್ಲ ಟೂಲ್ ಕಿಟ್ ರೆಡಿಯಾಗಿತ್ತು. ನವೆಂಬರ್ನಲ್ಲಿ ರೆಡಿಯಾದಂಥ ಟೂಲ್ ಕಿಟ್ ಇದು. ಅದನ್ನು ಈಕೆ ಕಳಿಸಿದ್ರು. ಅದೇನು ಬೇಕು ಅಂತ ಹಾಕ್ತೋ ಈ ಹುಡುಗಿ ಅಥವಾ ಅಚಾನಕ್ಕಾಗಿ ಅಪ್ಲೋಡ್ ಆಗಿಬಿಡ್ತೋ ಗೊತ್ತಿಲ್ಲ. ಇಡೀ ಟೂಲ್ ಕಿಟ್ ಟ್ವಿಟರ್ಗೆ ಅಪ್ಲೋಡ್ ಆಗಿಬಿಡ್ತು. ಎಡವಟ್ಟು ಅರ್ಥ ಆಯ್ತು ಈಕೆಗೆ. ಇಮಿಡಿಯೇಟಾಗಿ ಡಿಲೀಟ್ ಮಾಡಿಲ್ಲ. ಆದರೆ ಅಷ್ಟರಲ್ಲಿ ಗೊತ್ತಲ್ಲ, ನಮ್ಮ ಜನ ಸ್ಕ್ರೀನ್ಶಾಟ್ ಎಕ್ಸ್ಪರ್ಟ್ಗಳು, ಡೌನ್ಲೋಡ್ ಎಕ್ಸ್ಪರ್ಟ್ಗಳು ಎಲ್ಲ ತೆಗೆದು ರೆಡಿ ಇಟ್ಕೊಂಡು ಡಿಲೀಟ್ ಮಾಡಿದ್ದು ಪ್ರಯೋಜನಕ್ಕೆ ಬರಲಿಲ್ಲ. ಸೆಲೆಬ್ರಿಟಿಗಳನ್ನು, ಫಾರಿನ್ ಸೆಲೆಬ್ರಿಟಿಗಳನ್ನು ಈ ಹೋರಾಟಕ್ಕೆ ಎಳ್ಕೊಂಡು ಬರೋದಕ್ಕೆ ಏನೇನೆಲ್ಲ ತಯಾರಾಗಿತ್ತು, ಒಂದು ಆ್ಯಕ್ಷನ್ ಪ್ಲ್ಯಾನ್ ಹೆಂಗೆ ತಯಾರಾಗಿತ್ತು ಅನ್ನೋದು ಹೊರಗೆ ಬಿತ್ತು. ಆ ಆ್ಯಕ್ಷನ್ ಪ್ಲ್ಯಾನಿನ ಡಿಟೇಲ್ಗಳನ್ನು ನೋಡ್ತಾ ಹೋದರೆ ಗಾಬರಿ ಆಗುತ್ತೆ. ಒಂದು ವಿದೇಶಿ ಷಡ್ಯಂತ್ರ ಇತ್ತು ಅಂತ ಯಾಕೆ ಅನ್ನಿಸ್ಬಾರ್ದು ಇದನ್ನು ನೋಡಿದ್ರೆ? ನಮ್ಮ ಸ್ಕ್ರೀನ್ ಮೇಲೆ ಅದರ ಕಾಪಿ ನೋಡ್ತಾ ಇದ್ದೆ. ಇದು ಈ ಬಾಲಕಿ ಮಾಡಿದ್ದ ಟ್ವೀಟ್. ಇದು ವಿ ಸ್ಟ್ಯಾಂಡ್ ಇನ್ ಸಾಲಿಡಾರಿಟಿ ವಿತ್ ಫಾರ್ಮರ್ಸ್ ಪ್ರೊಟೆಸ್ಟ್ ಇನ್ ಇಂಡಿಯಾ. ಇದರ ಪರ ವಿರುದ್ಧವಾದಗಳ ಶುರುವಾದವು ಯಾವಾಗ ಫಾರಿನ್ ಸೆಲೆಬ್ರಿಟಿಗಳು ಇದನ್ನು ಬೆಂಬಲಿಸಿದ್ರು ರೈತ ಹೋರಾಟವನ್ನು. ನಮ್ಮ ದೇಶದ ಆಂತರಿಕ ವಿಷಯಕ್ಕೆ ನೀವು ಬರಬೇಡಿ ಅಂತ ಭಾರತದ ಸೆಲೆಬ್ರಿಟಿಗಳು ಒಂದು ಕೌಂಟರ್ ಟ್ವಿಟರ್ ಶುರು ಮಾಡಿದ್ರು. ಎಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಪರ ಮಾಡಿದ್ಯಾರು, ವಿರೋಧ ಮಾಡಿದ್ಯಾರು? ರೈತರ ಪ್ರತಿಭಟನೆಯ ಪರವಾಗಿರೋರು ಯಾರು, ವಿರುದ್ಧ ಇರೋರು ಯಾರು? ಜಸ್ಟಿನ್ ಟ್ರೂಡೋ, ಕೆನಡಾದ ಪ್ರಧಾನಿ, ರೈತ ಪ್ರತಿಭಟನೆಯ ಪರವಾಗಿದ್ದು. ಈ ಪೈಕಿ ಅನೇಕರ ಡಬಲ್ ಸ್ಟ್ಯಾಂಡರ್ಡ್ಗಳ ಬಗ್ಗೆ ಮಾತಾಡ್ತೀನಿ ಆಮೇಲೆ. ಜಸ್ಟಿನ್ ಟ್ರೂಡೋ, ಇನ್ನೊಂದು ಕಡೆ ಸಚಿನ್ ತೆಂಡೂಲ್ಕರ್, ನಮ್ಮ ದೇಶದ ಆಂತರಿಕ ವಿಷಯಕ್ಕೆ ಬರಬೇಡಿ ಅಂತ. ರಿಹಾನಾ, ಪಾಪ್ ಸಿಂಗರ್, ರೈತರ ಪ್ರತಿಭಟನೆಯ ಪರ. ಅಕ್ಷಯ್ ಕುಮಾರ್, ಆಕೆಯ ವಿರುದ್ಧ, ನಮ್ಮ ದೇಶದ ಆಂತರಿಕ ವಿಷಯಕ್ಕೆ ಬರಬೇಡಿ. ಗ್ರೇಟಾ ಥನ್ಬರ್ಗ್ ಪರ, ಅಜಯ್ ದೇವ್ಗನ್ ವಿರುದ್ಧ. ಮೀನಾ ಹ್ಯಾರಿಸ್ ಪರ, ವಿರಾಟ್ ಕೊಹ್ಲಿ ವಿರುದ್ಧ. ವಿರುದ್ಧ ಅಂದರೆ ಇವರೆಲ್ಲ ರೈತರ ಹೋರಾಟಕ್ಕೆ ಧಿಕ್ಕಾರ ಅಂತಲ್ಲ, ಆಂತರಿಕ ವಿಷಯಕ್ಕೆ ಬರಬೇಡಿ, ಭಾರತದ ಆಂತರಿಕ ವಿಷಯಕ್ಕೆ ಬರಬೇಡಿ ಅಂತ. ಮಿಯಾ ಖಲೀಫಾ, ಪಾರ್ನ್ ಸ್ಟಾರ್, ರೈತ ಪ್ರತಿಭಟನೆಯ ಪರ. ಕರಣ್ ಜೋಹರ್, ಬಾಲಿವುಡ್ ನಿರ್ದೇಶಕ, ನಮ್ಮ ಆಂತರಿಕ ವಿಷಯಕ್ಕೆ ಬರಬೇಡಿ ಅಂತ. ನೆನಪಿರಲಿ, ನಮ್ಮ ಆಂತರಿಕ ವಿಷಯಕ್ಕೆ ಬರಬೇಡಿ ಅಂತ ಇವರು ಸ್ಟ್ಯಾಂಡ್ ತಗೊಂಡ್ರೆ ಹೊರತು ರೈತರ ಹೋರಾಟ ಸರಿನಾ ತಪ್ಪ, ಕೇಂದ್ರ ಸರ್ಕಾರ ನಡ್ಕೊಂಡಿದ್ದು ಸರಿನಾ ತಪ್ಪ, ಆ ವಿಷಯಗಳಿಗೆ ಇವರು ಹೋಗಲಿಲ್ಲ. ಈ ರೀತಿಯಾಗಿ ಪರ ವಿರುದ್ಧ ಸೆಲೆಬ್ರಿಟಿಗಳ ಗುಂಪು ತಯಾರಾಗಿದೆ. ಸಚಿನ್ ತೆಂಡೂಲ್ಕರ್ ನಿಂತ್ಕೊಂಡಿದ್ದಾರೆ, ನಮ್ಮ ದೇಶದ ಆಂತರಿಕ ವಿಷಯಕ್ಕೆ ಬರಬೇಡಿ ಅಂತ. ಇಷ್ಟು ದಿವಸ ರೈತ ಹೋರಾಟದ ಪರವಾಗಿ ನಿಂತ್ಕೊಂಡಂಥವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಚಾಂಪಿಯನ್ಗಳು ಅಂತಿದ್ರು. ಇವತ್ತು ಸಚಿನ್ ತೆಂಡೂಲ್ಕರ್ ಒಂದು ಟ್ವೀಟ್ ಮಾಡಿದ್ದು ಮುರ್ಕಂಡು ಬಿದ್ದಿದ್ದಾರೆ. ಸಚಿನ್ ತೆಂಡೂಲ್ಕರ್ ವಿರುದ್ಧ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾ ಇದ್ರು, ಡಾಗ್ ಆಫ್ ಅಂಬಾನಿ ಅಂತ ಹ್ಯಾಶ್ಟ್ಯಾಗ್ ಮಾಡಿ ಅವರ ಮೇಲಿನ ವಾಗ್ದಾಳಿ ಶುರುವಾಗಿದೆ. ವೈಯಕ್ತಿಕ ಸಾಧನೆಗೋಸ್ಕರ ದಾಖಲೆಗಳನ್ನು ಮಾಡ್ಕೊಂಡ್ರು, ಇಂಡಿಯಾಕ್ಕಾಗಿ ಆಡಲಿಲ್ಲ. ಸಚಿನ್ ತೆಂಡೂಲ್ಕರ್ ಕ್ರಿಕೆಟ್ ಪಿಚ್ನಲ್ಲಿ RSSನವರು ಮುಂಚೆ ಹಾಕಿಕೊಳ್ತಾ ಇದ್ದಂಥ ಚಡ್ಡಿ ಹಾಕ್ಕೊಂಡು ನಿಂತ್ಕೊಂಡಿರುವ ಫೋಟೋಗಳು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರಿಗೂ ಇರುತ್ತೆ, ಆದರೆ ಕೆಲವೊಬ್ಬರಿಗೆ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಕಡಿಮೆ ಇರುತ್ತೆ. ಅದು ಇವತ್ತು ಗೊತ್ತಾಗ್ತಾ ಇದೆ. ಸಚಿನ್ ತೆಂಡೂಲ್ಕರ್ ಜಾತಿ ಎಳೆದು ತಂದರು, ಅವರ ಶ್ರೀಮಂತಿಕೆಯನ್ನು ಎಳೆದು ತಂದರು. ಮೇಲ್ವರ್ಗದ ಸಚಿನ್ ಹಿಂದುಳಿದ ವರ್ಗದ ರೈತರನ್ನು ಅವಮಾನಿಸಿದ್ರು ಅನ್ನೋ ಮಾತುಗಳ ಬಂತು. ಆತ ದೇಶಕ್ಕಾಗಿ ಎಲ್ಲ ಆಟ ಆಡಿದ್ದು ದುಡ್ಡಿಗಾಗಿ. ಅಷ್ಟು ವಾಗ್ದಾಳಿಗಳ ಸಚಿನ್ ತೆಂಡೂಲ್ಕರ್ ವಿರುದ್ಧ. ನಿನ್ನೆ ಸಂಜೆ ತನಕ ಸಚಿನ್ ತೆಂಡೂಲ್ಕರ್
ಗಾಡ್ ಆಫ್ ಕ್ರಿಕೆಟ್, ಒಂದು ಟ್ವೀಟ್ ಮಾಡಿದ್ದಕ್ಕೆ ಡಾಗ್ ಆಫ್ ಅಂಬಾನಿ. ಯಾಕೆ ಸಚಿನ್ ತೆಂಡೂಲ್ಕರ್ಗೆ ಇಲ್ವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ? ನೀವು ರೈತ ಸಂಘಟನೆಗಳ ಪರವಾಗಿ ನಿಂತ್ಕೊಳ್ಳೋದನ್ನೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಅಂದ್ಕೊಳ್ತೀರಿ ಅನ್ನೋದಾದರೆ ದೇಶದ ಆಂತರಿಕ ವಿಷಯಕ್ಕೆ ಹೊರಗಿನವರು ಬರಬೇಡಿ. ಯು ಕ್ಯಾನ್ ಬಿ ಸ್ಪೆಕ್ಟೇಟರ್ಸ್ ನಾಟ್ ದ ವ್ಯೂವರ್ಸ್ ಅಂತ ನಾಟ್ ದ ಪ್ಲೇಯರ್ಸ್ ಅಂತ ಹೇಳಿದ್ರಲ್ಲ. ಯಾಕೆ ಸಚಿನ್ ತೆಂಡೂಲ್ಕರ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ವಾ ಅದು? ಇಂಥ ವಿಷಯದ ಬಗ್ಗೆ ಒಂದು ನಿಲುವು ತೆಗೆದುಕೊಳ್ಳುವ ಅಧಿಕಾರ ಸಚಿನ್ ತೆಂಡೂಲ್ಕರ್ಗಿಲ್ವಾ? ಸಚಿನ್ ತೆಂಡೂಲ್ಕರ್ ಯಾವತ್ತು ರೈತರ ತೋಟಕ್ಕೆ ಹೋಗಿದ್ರು, ಜಮೀನಿಗೆ ಹೋಗಿದ್ರು, ಯಾವತ್ತು ಬೆಳೆ ಬೆಳೆದಿದ್ರು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಿಯಾ ಖಲೀಫಾ ಎಲ್ಲಿ ಕೃಷಿ ಮಾಡಿದ್ದನ್ನು ನೀವು ನೋಡಿದ್ರಿ? ಗ್ರೇಟಾ ಥೆನ್ಬರ್ಗ್ ಎಲ್ಲಿ ಕೃಷಿ ಮಾಡಿದ್ದನ್ನು ನೋಡಿದ್ರಿ? ಹಿಂಗಂದಾಗಲೇ ಈ ಡಬಲ್ ಸ್ಟ್ಯಾಂಡರ್ಡ್ಗಳ ಹೊರಗೆ ಬರೋದು. ನೀವು ನಮ್ಮ ಜೊತೆಗಿದ್ದೀರಿ ಅಂದರೆ ಕರೆಕ್ಟು, ನಮಗೆ ಮುಜುಗರ ಆಗುವಂಥ, ನಮ್ಮನ್ನು ಪ್ರಶ್ನಿಸುವಂಥದ್ದನ್ನು ಏನಾದರೂ ಹೇಳಿದ್ರೆ ನಿಮ್ಮಷ್ಟು ತಪ್ಪು ಇನ್ಯಾರೂ ಮಾಡಿಲ್ಲ ಅಂತ. ಗೆಟ್ ವೆಲ್ ಸೂನ್, ಬೇಗ ಗುಣಮುಖರಾಗ್ರಿ ಕಾಯಿಲೆಯಿಂದ. ಟೂಲ್ ಕಿಟ್ಟಲ್ಲಿ ಏನೇನಿತ್ತು, ಈ ಬಾಲಕಿ ಅಪ್ಲೋಡ್ ಮಾಡಿದ ಟೂಲ್ ಕಿಟ್ನಲ್ಲಿ ಜನವರಿ 26 ಮತ್ತು ಅದರ ಹಿಂದಿನ ದಿನ ಡಿಜಿಟಲ್ ಅಭಿಯಾನ ನಡೆಸೋದರ ಬಗ್ಗೆ ಚರ್ಚೆ ಆಗುತ್ತೆ. ಅದರಲ್ಲಿ ಡಿಜಿಟಲ್ ಅಭಿಯಾನ ಹೆಂಗಿರಬೇಕು, ಹ್ಯಾಶ್ಟ್ಯಾಗ್ ಹೆಂಗಿರಬೇಕು, ರಾಯಭಾರ ಕಚೇರಿಗಳು ಮತ್ತು ಸರ್ಕಾರಿ ಕಚೇರಿಗಳ ಎದುರು ಪ್ರತಿಭಟನೆ, ಇದನ್ನು ಫಿಸಿಕಲ್ ಆ್ಯಕ್ಷನ್ ಅಂತ ಕರೀತಾರೆ. ಫಿಸಿಕಲ್ ಆ್ಯಕ್ಷನನ್ನು ಪ್ರತಿಭಟನೆ ಅಂತ ನಾವು ಟ್ರಾನ್ಸ್ಲೇಟ್ ಮಾಡಿದ್ದೀವಿ. ಆ್ಯಕ್ಷನ್ ಕ್ಯಾನ್ ಬಿ ಎನಿಥಿಂಗ್, ಆ್ಯಕ್ಷನ್ ಕುಡ್ ಬಿ ಎನಿಥಿಂಗ್, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಟ್. ಭಾರತದಲ್ಲಿನ ವಿದೇಶಿ ರಾಯಭಾರ ಕಚೇರಿಗಳು ಮತ್ತು ಹೊರಗ ದೇಶದಲ್ಲಿರುವ ಭಾರತದ ರಾಯಭಾರ ಕಚೇರಿಗಳ ಎದುರು ಪ್ರತಿಭಟನೆ ನಡೆಸಬೇಕು. ಟೂಲ್ ಕಿಟ್ನಲ್ಲಿ ಇದ್ದಂಥ ಅಂಶ ಅಂದರೆ ಭಾರತಕ್ಕೆ ಅವಮಾನ ಆಗೋದಕ್ಕೆ ಏನೇನು ಬೇಕೋ ಹೊರ ದೇಶಗಳಲ್ಲಿ ಇದ್ಕೊಂಡು ಮಾಡಿ ಅಂತ ವಿದೇಶಿ ಮಾಧ್ಯಮಗಳ ಜೊತೆಗೆ ಸೇರಿಕೊಂಡು ರೈತರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಗಳನ್ನು ಹೊರಡಿಸೋದು. ಟ್ವೀಟ್ ಮಾಡಬೇಕು ರೈತರ ಜೊತೆ ನಾವಿದ್ದೀವಿ ಅಂತ. ಎಲ್ಲರೂ ಇದ್ದಾರೆ ರೈತರ ಜೊತೆ, ಇಲ್ಲ ಅಂತ ಯಾವನು ಹೇಳಿದ್ರು? ಜನಪ್ರತಿನಿಧಿಗಳಿಗೆ ಕಾಲ್ ಮಾಡಿ, ಇಮೇಲ್ ಮಾಡಿ, ಒತ್ತಡ ಹಾಕಿ ಯಾಕೆ ಈ ಕಾನೂನುಗಳನ್ನು ವಾಪಸ್ ತಗೋಬೇಕು ಅಂತ ಕೇಳಿದರೆ ಉತ್ತರ ಕೊಡೋದಕ್ಕೆ ಏನೂ ಇರೋದಿಲ್ಲ. ಬಟ್ ಕಾಲ್ ಮಾಡಿ, ಇಮೇಲ್ ಹಾಕಿ, ಒತ್ತಡ ತನ್ನಿ. ಪ್ರತಿಭಟನೆ, ಗಲಾಟೆ, ದಾಳಿಯ ವಿಡಿಯೋಗಳನ್ನು ಹೆಚ್ಚೆಚ್ಚು ಶೇರ್ ಮಾಡಬೇಕು. ಟೂಲ್ ನಂಬರ್ 6. ಟೂಲ್ ನಂಬರ್ 7, ಅದಾನಿ ಅಂಬಾನಿ ಕಂಪನಿಗಳ ಮುಂದೆ ಪ್ರತಿಭಟನೆ. ಅದಾನಿ ಅಂಬಾನಿ ಕಂಪನಿಗಳ ಮುಂದೆ ಪ್ರತಿಭಟನೆ. ಫೇಸ್ಬುಕ್ ಮುಂದೆ, ಟ್ವಿಟರ್ ಮುಂದೆ ಕೂಡ ಮಾಡ್ತೀರಾ ಅಂತ ನನ್ನ ಪ್ರಶ್ನೆ. ಎರಡೂ ಕೂಡ ಮಾರ್ಕ್ ಜುಕರ್ಬರ್ಗ್ 11,000 ಕೋಟಿ ರೂಪಾಯಿಗಳನ್ನು ರಿಲಯನ್ಸ್ ಜಿಯೋದಲ್ಲಿ ತಂದು ಹೂಡಿಕೆ ಮಾಡಿದ್ದಾರೆ ಮಾರ್ಕ್ ಜುಕರ್ಬರ್ಗ್. ಅಂದರೆ ಭಾರತದ ಬಂಡವಾಳಶಾಹಿಗೆ ಫೇಸ್ಬುಕ್ಕು ಟ್ವಿಟರು ಸಪೋರ್ಟ್ ಮಾಡ್ತಾ ಇವೆ. ಫೇಸ್ಬುಕ್ಕು ಟ್ವಿಟರ್ ಎದುರಿಗೂ ಪ್ರತಿಭಟನೆ ಮಾಡ್ತೀರಾ, ಆ ಕಂಪನಿಗಳ ಮೇಲೆ ದಾಳಿ ಮಾಡ್ತೀರಾ, ಕೊನೆ ಪಕ್ಷ ಬಾಯ್ಕಾಟ್ ಆದರೂ ಮಾಡ್ತೀರಾ? ಅದಾನಿ ಅಂಬಾನಿಗಳನ್ನು ಬೆಂಬಲಿಸ್ತಾ ಇರುವ ಫೇಸ್ಬುಕ್ಕು ಟ್ವಿಟರ್ಗಳನ್ನು ನಾವು ಇವತ್ತಿನಿಂದ ಬಳಸೋದಿಲ್ಲ ಅಂತ ಬಾಯ್ಕಾಟ್ ಆದರೂ ಮಾಡ್ತೀರಾ. 11,000 ಕೋಟಿ ರೂಪಾಯಿಗಳನ್ನು ತಂದು ಇಲ್ಲಿ ರಿಲಯನ್ಸಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂದರೆ ಅಂಬಾನಿನ ಬೆಂಬಲಿಸ್ತಾ ಇದೆ ಅಂತ ಅರ್ಥ ಅಲ್ವಾ ಫೇಸ್ಬುಕ್ಕು ಟ್ವಿಟರು? ಬಾಯ್ಕಾಟ್ ಮಾಡಿ, ಅದನ್ನು ಟ್ರೈ ಮಾಡಿ. ಸುಮ್ಮನೆ ಬಂಡವಾಳಶಾಹಿಗಳ ಕಂಪನಿಗಳನ್ನು ನಾವು ಬಳಸೋದಿಲ್ಲ, ಕಂಪನಿಯ ಪ್ರಾಡಕ್ಟ್ಗಳನ್ನು ಬಳಸೋದಿಲ್ಲ. ರಿಲಯನ್ಸ್ ಜಿಯೋದ ಟವರ್ಗಳನ್ನು ಧ್ವಂಸ ಮಾಡಿ ಅಲ್ಲಿದ್ದ ಜನರೇಟರ್ಗಳನ್ನು ಹೊತ್ಕೊಂಡು ಹೋಗಿ ಮಲ್ಟಿನ್ಯಾಷನಲ್ ಕಂಪನಿ ಅಂದರೆ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಪ್ರತಿಭಟನೆ ತೋರಿಸಿದ ರೀತಿಯಲ್ಲಿ ಫೇಸ್ಬುಕ್ಕು ಟ್ವಿಟರ್ಗಳ ಮೇಲೂ ಕೂಡ ಪ್ರತಿಭಟನೆಯನ್ನು ತೋರಿಸಿ ಜಿಯೋದಿಂದ ಪೋರ್ಟ್ ಮಾಡಿಸಿಕೊಂಡು ಅದರ ಸ್ಕ್ರೀನ್ಶಾಟ್ಗಳನ್ನು ಹಾಕುವ ಮೂಲಕ ರೈತರ ಹೋರಾಟಕ್ಕೆ ರೈತರ ಪ್ರತಿಭಟನೆಗೆ ಬೆಂಬಲ ಸೂಚಿಸಬಹುದು ಅನ್ನೋದಾದರೆ ನಿಮ್ಮ ಫೋನ್ಗಳಲ್ಲಿನ ಫೇಸ್ಬುಕ್ಕು ಟ್ವಿಟರನ್ನು ಡಿಲೀಟ್ ಮಾಡುವ ಮೂಲಕ ರೈತರ ಪ್ರತಿಭಟನೆಗೆ ಬೆಂಬಲ ಸೂಚಿಸೋದಕ್ಕೆ ಸಾಧ್ಯನಾ? ನಮಗೆ ಅಂಬಾನಿ ಬೇಡ, ಅಂಬಾನಿಯ ಪಾರ್ಟ್ನರ್ ಬೇಕು, ಪಾರ್ಟ್ನರ್ ನಡೆಸುವ ಸಾಮಾಜಿಕ ಜಾಲತಾಣಗಳ ಬೇಕು, ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲ್ಗಳ ಬೇಕು, ಸೋಷಿಯಲ್ ಮೀಡಿಯಾ ವೆಬ್ಸೈಟ್ಗಳ ಬೇಕು. ಮಾಧ್ಯಮ ಕಚೇರಿಗಳ ಬಳಿ ಗಲಾಟೆ ಮಾಡಿ ಸುದ್ದಿಯಾಗಬೇಕು. ಟೂಲ್ ನಂಬರ್ 8. ಟೂಲ್ ನಂಬರ್ 9, ಆಸ್ಕ್ ಇಂಡಿಯಾ ವೈ ಹೆಸರಿನಲ್ಲಿ ಪ್ರತಿಭಟನೆ ವಿಡಿಯೋ ಫೋಟೋಗಳನ್ನು ಟ್ರೆಂಡ್ ಮಾಡಿ. ಜನವರಿ 26ನೇ ತಾರೀಕು ಒಂದು ವೇಳೆ ಪ್ರತಿಭಟನಾಕಾರರ ವಿರುದ್ಧ ಪೊಲೀಸರೇನಾದರೂ ಟಫ್ ಆ್ಯಕ್ಷನ್ ತಗೊಂಡು, ಟಫ್ ಆ್ಯಕ್ಷನ್ ಅಂದರೆ ಗುಂಡು ಹಾರಿಸೋದು ಈ ರೀತಿಯಾದಂಥದ್ದೇನಾದರೂ ಮಾಡಿ ರೈತರಿಗೆ ತೊಂದರೆಯಾದರೆ ಪ್ಲ್ಯಾನ್ ಇದ್ದದ್ದು ಆಸ್ಕ್ ಇಂಡಿಯಾ ವೈ ಅನ್ನುವ ಹ್ಯಾಶ್ಟ್ಯಾಗ್ನಲ್ಲಿ ಕ್ಯಾಂಪೇನ್ ಮಾಡಬೇಕು ಅನ್ನುವಂಥದ್ದು.
ದಿಸ್ ವಾಸ್ ದಿ ಆಕ್ಷನ್ ಪ್ಲಾನ್, ಟೂಲ್ ಕಿಟ್ ಅಂತ ಕರೀತಾರೆ. ಈ ಓವರ್ ನೈಟ್ ಸೆಲೆಬ್ರಿಟಿ ಗ್ರೇಟ್ ಆಗಿ ಇದನ್ನು ಅಪ್ಲೋಡ್ ಮಾಡಬೇಕು ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ ಅಂತ ಅನ್ಸುತ್ತೆ. ಹಾಕ್ಬಿಡ್ತು ಹುಡುಗಿ. ಜನರಿಗೆ ಅರ್ಥ ಆಯಿತು ಇದರ ಹಿಂದೆ ಏನೇನೆಲ್ಲ ಆಗ್ತಿದೆ ಅಂತ. ನೆನಪಿರಲಿ, ಪರಿಸರವಾದಿ ಬಾಲಕೀಕೆ, ಪರಿಸರವಾದಿ. ತುಂಬ ಸಣ್ಣ ವಯಸ್ಸಿನಲ್ಲಿ ನಮ್ಮ ತಲೆಮಾರಿಗೆ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಉಳಿಸಿ ಅನ್ನುವ ಭಾಷಣವನ್ನು ವಿಶ್ವಸಂಸ್ಥೆಯಲ್ಲಿ ಮಾಡಿ ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಮಾತನಾಡಿ ರಾತ್ರೋರಾತ್ರಿ ಸೆಲೆಬ್ರಿಟಿ ಆದಂಥದ್ದು ಈ ಹುಡುಗಿ ಗ್ರೇಟ. ದೆಹಲಿಯಲ್ಲಿ ರೈತ ಪ್ರತಿಭಟನೆ ನಡೀತಾ ಇರುವ ಕಾರಣಗಳ ಪೈಕಿ ಒಂದು ಕಾರಣ ಏನು ಹೇಳಿ? ಪಂಜಾಬ್ ಮತ್ತು ಹರಿಯಾಣ ರೈತರು ತಮ್ಮ ಫಸಲನ್ನು ತೆಗೆದುಕೊಂಡ ನಂತರ ಉಳಿಯುವ ಕೂಳೆಗೆ, ಅಂದರೆ ಭತ್ತದ ತೆನೆ ಕತ್ತರಿಸಿದ ಮೇಲೆ ಹುಲ್ಲು ಉಳಿಯುತ್ತೆ, ಗೋಧಿ ತೆಗೆದ ಮೇಲೆ ಹುಲ್ಲು ಉಳಿಯುತ್ತೆ, ಕಬ್ಬನ್ನು ಕಟಾವು ಮಾಡಿದ ಮೇಲೆ ಅದರ ಸೋಗೆ ಉಳಿಯುತ್ತೆ, ಅದೆಲ್ಲದಕ್ಕೂ ಬೆಂಕಿ ಇಡ್ತಾರೆ. ಅದರಿಂದ ದೆಹಲಿಯ ಉಸಿರುಗಟ್ತಾ ಇದೆ, ಉಸಿರಾಡೋದಕ್ಕಾಗೋದಿಲ್ಲ. ಪ್ರತಿ ವರ್ಷ ದೆಹಲಿಯಲ್ಲಿ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಹೋಯಿತು, ಜನ ಅಸ್ತಮಾ ಬಂದು ಸಾಯ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಸುದ್ದಿಗಳನ್ನು ನಾವು ಮಾಡ್ತೀವಲ್ಲ, ಅದನ್ನು ತಡಿಬೇಕು ಅಂತ ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ ಒಂದು ದೊಡ್ಡ ಕ್ಯಾಂಪೇನ್ ಮಾಡ್ತು. ಕೂಳೆಯನ್ನು, ನಿಮ್ಮ ಹುಲ್ಲನ್ನು ಸುಡಬೇಡಿ, ಅದನ್ನು ಅತ್ಯುತ್ತಮ ಗೊಬ್ಬರ ಆಗಿಸಬಹುದು ವೇಸ್ಟ್ ಡಿಕಂಪೋಸರನ್ನು ಬಳಸುವ ಮೂಲಕ ಅಂತ ರೈತರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯಕ್ರಮನ ಆಮ್ ಆದ್ಮಿ ಪಾರ್ಟಿ ಮಾಡ್ತು. ಇಷ್ಟೆಲ್ಲ ಹೇಳಿದ ಮೇಲೂ ನೀವು ಬೆಂಕಿ ಹಾಕಿ ಸುಡ್ತೀರಿ ಅದನ್ನ ಅನ್ನೋದಾದರೆ, ನಾವಿಲ್ಲಿ ಉಸಿರುಗಟ್ಟಿ ಸಾಯ್ತಾ ಇದ್ದೀವಿ, ನೀವು ಬೆಂಕಿ ಇಟ್ಟರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ ಸರ್ಕಾರ. ಅದನ್ನು, ಆ ನಿರ್ಧಾರವನ್ನು ವಾಪಸ್ ತಗೋಬೇಕಂತೆ. ನೀವು ಉಸಿರುಗಟ್ಟಾದರೂ ಸಾಯಿರಿ, ಹೆಂಗಾದರೂ ಸಾಯಿರಿ, ನಾವು ಬೆಂಕಿ ಇಡೋರೆ. ಇದು ರೈತರ ಬೇಡಿಕೆ, ನಿಲುವು. ಅದನ್ನು ಈ ಗ್ರೇಟಾ ಅನ್ನುವ ಪರಿಸರವಾದಿ ಬೆಂಬಲಿಸುತ್ತೆ. ಗೊತ್ತಿದ್ದು ಬೆಂಬಲಿಸಿದ್ರು ಅಂತಲ್ಲ, ಇವರು ತಲೆಬುಡ ಅರ್ಥ ಆಗಿರೋದಿಲ್ಲ ಇದೇನಾಗ್ತಿದೆ ಅಂತ. ಟೂಲ್ ಕಿಟ್ ಬಂದಿರುತ್ತೆ, ಅದ್ರ ಜೊತೆಗೆ ಇನ್ನೇನೇನು ಬಂದಿರುತ್ತೋ ಗೊತ್ತಿಲ್ಲ, ಬೆಂಬಲಿಸಬೇಕು, ಬೆಂಬಲಿಸಿದ್ರು. ದಿಸ್ ಅಪ್ಲೈಸ್ ಟು ಆಲ್ ದ ಸೆಲೆಬ್ರಿಟೀಸ್. ಮತ್ತೆ ಯಾಕೆ ಇವ್ರ ಬಗ್ಗೆ ಮಾತ್ರ ಮಾತಾಡ್ತಿದ್ದೀರಿ ಅಂತ. ಇದನ್ನು ಬೆಂಬಲಿಸಿದಂಥವರು, ಅಂದರೆ ನೀವು ಭಾರತದ ಆಂತರಿಕ ವಿಷಯಕ್ಕೆ ಬರಬೇಡಿ ಅಂತ ಹೇಳಿದವರು ಈ ಕೃಷಿ ಕಾನೂನುಗಳನ್ನು ಅರಿದು ಕುಡಿದು ಬಿಟ್ಟಿದ್ದಾರೆ ಅಂತೇನು ನಾನು ಹೇಳ್ತಾ ಇಲ್ಲ. ಅವರು ಗೊತ್ತಿಲ್ಲದೇನೆ ಮಾಡ್ತಿರ್ತಾರೆ, ಇವರು ಗೊತ್ತಿಲ್ಲದೇನೆ ಮಾಡ್ತಿರ್ತಾರೆ. ಜನಸಾಮಾನ್ಯರಾದಂಥ ನಮ್ಮವರು ಈ ಕೃಷಿ ಮಾರ್ಕೆಟ್ನಲ್ಲಿ ಎಕ್ಸ್ಪರ್ಟೈಸ್ ಇರ್ತಾರಲ್ಲ, ಎಕ್ಸ್ಪರ್ಟ್ಸು ದಶಕಗಳ ಕಾಲ ಕೆಲಸ ಮಾಡಿರ್ತಾರೆ. ಕೃಷಿ ಮಾರುಕಟ್ಟೆ ಏನು, ರೈತನಿಗೆ ಎಲ್ಲಿ ಮೋಸ ಆಗ್ತಿದೆ, ಇದನ್ನು ಸರಿಪಡಿಸೋ ಮಾರ್ಗ ಯಾವುದು, ಯಾವ್ಯಾವ ದೇಶದಲ್ಲಿ ಹೆಂಗೆ ಪದ್ಧತಿ ಇದೆ, ಇದನ್ನು ಸ್ಟಡಿ ಮಾಡಿರ್ತಾರಲ್ಲ, ಅಂಥವರು ಹೇಳಿದಾಗ ಅವರ ಮಾತಿಗೆ ಬೆಲೆ ಕೊಡಬೇಕು, ಅಂಥವ್ರನ್ನ ಹೋಗಿ ಮಾತಾಡಿಸ್ಬೇಕು. ಎಕನಾಮಿಸ್ಟ್ಗಳು ಎಕನಾಮಿನ ಸ್ಟಡಿ ಮಾಡಿದವರು ಇರ್ತಾರೆ, ಅವರನ್ನು ಕೇಳಬೇಕು, ಈ ಕೃಷಿ ಕಾನೂನುಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ರೈತರಿಗೆ ತೊಂದರೆ ಆಗುತ್ತಾ, ಒಳ್ಳೇದಾಗತ್ತಾ ಅಂತ ಕೇಳಬೇಕು. ಈ ಸೆಲೆಬ್ರಿಟಿಗಳನ್ನು ಹಿಡ್ಕೊಂಡು ಹೋದರೆ ಹಿಂಗೆ ಕತೆ. ಈ ಗ್ರೇಟಾ ಅನ್ನೋ ಹುಡುಗಿ ಅಲ್ಲಿ ವಾಯು ಮಾಲಿನ್ಯ ಆಗ್ತಿದೆ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಒಂದು ಕೇಸ್ ಹಾಕೋದಕ್ಕೆ ಹೊರಟಿದೆ. ರೈತರಿಗೆ ಒಳ್ಳೇದದು, ಒಳ್ಳೆ ಗೊಬ್ಬರ ತಯಾರು ಮಾಡ್ಕೊಳ್ಳಿ, ಸುಡಬೇಡಿ ಅದನ್ನಂತ ಹೇಳಿದಾಗ ಅದನ್ನು ಈ ಹುಡುಗಿ ಬೆಂಬಲಿಸುತ್ತೆ. ಇದೊಂದು ಪರಿಸರವಾದಿ ಅಂತ. ಈ ಸಲ ನೋಬೆಲ್ ಪ್ರೈಸ್ ಕೊಡಬೇಕು ಅಂತ ಹೊರಟಿದ್ದಾರೆ. ಈಕೆಗೆ ನೋಬೆಲ್ ಪ್ರೈಸ್ ಕೊಡ್ತಾರಂತ ಈ ಸಲ. ಯಾವುದನ್ನು ಯಾವ ಕಾರಣಕ್ಕಾಗಿ ಬೆಂಬಲಿಸ್ತಾ ಇದ್ದೀವಿ, ಯಾವುದನ್ನು ಯಾವ ಕಾರಣಕ್ಕಾಗಿ ವಿರೋಧಿಸ್ತಾ ಇದ್ದೀವಿ, ತಲೆಬುಡ ಗೊತ್ತಿರೋದಿಲ್ಲ. ಎಲ್ಲೆಲ್ಲ ಸ್ವೀಡನ್ನಲ್ಲಿ ಕೂತ್ಕೊಂಡಿದ್ದು ರೈತರ ಪ್ರತಿಭಟನೆಗೆ ನನ್ನ ಬೆಂಬಲ, ರೈತರ ಪ್ರತಿಭಟನೆಗೆ ನನ್ನ ಬೆಂಬಲ. ಆ್ಯಕ್ಚುಲಿ ಸ್ವೀಡನ್ನಲ್ಲಿ ಕತೆ ಆದರೂ ಏನಿದೆ? ಸ್ವೀಡನ್ನಲ್ಲಿ ಇದು ಯಾವುದೂ ಇಲ್ವಾ? ಸ್ವೀಡನ್ ತುಂಬ APMCಗಳಿದೆಯಾ? ಸ್ವೀಡನ್ನಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇಲ್ವಾ? ಸ್ವೀಡನ್ನಲ್ಲಿ ಪ್ರೈವೇಟ್ ಕಂಪನಿಗಳ ಕೈಯಲ್ಲಿ ಕೃಷಿ ಇಲ್ವಾ? ಸ್ವೀಡನ್ ಕತೆ ಹೇಳ್ತೀನಿ ನಿಮಗೆ. ಅಲ್ಲಿ MSP ಅನ್ನೋದೇ ಇಲ್ಲ. MSP ಅನ್ನೋದು ಇಲ್ಲ ಅನ್ನೋದು ಮಾತ್ರ ಅಲ್ಲ, MSP ಅನ್ನೋ ಸಿಸ್ಟಮಿಗೆ ಆಕೆಯ ದೇಶನೇ ವಿರೋಧ ಇದೆ. ಭಾರತ MSP ಕೊಟ್ಟರೆ, MSPನ ಜಾಸ್ತಿ ಮಾಡಿದ್ರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಸ್ವೀಡನ್ ಕಂಪ್ಲೇಂಟ್ ಮಾಡುತ್ತೆ, ಭಾರತಕ್ಕಷ್ಟು MSP ಕೊಡಬೇಡಿ ಅಂತೇಳಿ. ನಮ್ಮ ರೈತರು ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ ಅಷ್ಟು ಬೆಳೆಯಲ್ಲಿ ಅವ್ರು ತಗೊಂಡ್ರೆ ಅಂತ. ಯುರೋಪಿಯನ್ ಯೂನಿಯನ್ ಆಸ್ ಅ ಹೋಲ್ ವೆಂಟ್ ಟು WTO ಆ್ಯಂಡ್ ಕಂಪ್ಲೇಂಟ್. ಭಾರತದ MSP ವ್ಯವಸ್ಥೆಯ ವಿರುದ್ಧ ಸರ್ಕಾರ ರೈತರಿಗೆ ಹಂಗೆ ದುಡ್ಡು ಕೊಡಬಾರ್ದು ಅಂತ ಹೇಳುತ್ತೆ. ಇಡೀ ಯುರೋಪಿಯನ್ ಹೇಳುತ್ತೆ, ಸ್ವೀಡನ್ ಕೂಡ ಹೇಳುತ್ತೆ ಹಂಗೆ. ದೊಡ್ಡ ಮಟ್ಟದ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇರೋದೇ ಸ್ವೀಡನ್ನಲ್ಲಿ. ನಿನ್ನ ದೇಶದ ರೈತರ ಕಥೆ ಹಂಗಿದೆ, ನಿನ್ನ ದೇಶದ ಕೃಷಿಯ ಕತೆ ಹಂಗಿದೆ, ನಿನ್ನ ದೇಶದ ರೈತರು ಅವ್ರಿಗೆ MSP ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ಯುವರ್ ಕಂಟ್ರಿ ಆಸ್ ಅ ಹೋಲ್ ಈಸ್ ಅಗೇನ್ಸ್ಟ್ ಇಂಡಿಯನ್ MSP ಸಿಸ್ಟಮ್.
ಭಾರತದ MSP ವ್ಯವಸ್ಥೆಯ ವಿರುದ್ಧ ನಿನ್ನ ಇಡೀ ದೇಶ ನಿಂತ್ಕೊಂಡಿದೆ ತಾಯಿ, ನಿನ್ನ ದೇಶದ ಸರ್ಕಾರ ನಿಂತ್ಕೊಂಡಿದೆ. ಮಾಡು ಒಂದು ಟ್ವೀಟು, ಭಾರತದ ರೈತರಿಗೆ ಅಲ್ಲಿನ ಸರ್ಕಾರಗಳು ಕೊಟ್ಟ ಹಾಗೆ ನಮ್ಮ ರೈತರಿಗೂ ಕೂಡ MSP ಬರಬೇಕು ಅಂತ ಒಂದು ಟ್ವೀಟ್ ಮಾಡು ನೋಡೋಣ. ನೋ, ಅದಕ್ಕೊಂದು ಟೂಲ್ ಕಿಟ್ ಬೇಕು, ಟೂಲ್ ಕಿಟ್ಟಿಗೆ ಒಂದು ಅಟ್ಯಾಚ್ಮೆಂಟ್ ಬೇಕು. ಇವರ ಹಣೆ ಬರಹಗಳೇ ಎಷ್ಟು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.